ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ತುಂಬ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಒಂದು ನಾರ್ಮಲ್ ವ್ಲಾಗ್ ಜೊತೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾರ್ವಿ ಬಾಯ್ ಬಾಯ್ ಮಾಡು. ಹೋಗು ಅಣ್ಣ ಜೊತೆ ಸ್ಕೂಲ್ಗೆ. ನಡಿ ಸ್ಕೂಲ್ಗೆ. ನಡಿ ಬರ್ತೀನಿ ನಡಿ ನಾನು. ನಡಿ ಸ್ಲಿಪ್ಪರ್ ಹಾಕು ನಡಿ. ಹಾಗೆಯೇ ರಾಘುಗೆ ಸ್ಕೂಲ್ನಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಅವನಿಗೆ ಎನ್ ಲೆಟರ್ ಸಿಕ್ಕಿತ್ತು. ಆ್ಯಕ್ಚುಲಿ ಎನ್ ಲೆಟರ್ನಲ್ಲಿ ನಾವು ನೂಡಲ್ಸ್ ಅಥವಾ ಏನಾದರೂ ನೆಕ್ಸ್ಟ್ ಮಾಡಬೇಕಾಗಿತ್ತು. ಬಟ್ ವಿ ಚೂಸನ್ ನ್ಯೂಸ್ ಪೇಪರ್. ನಾವು ಅಂದ್ಕೊಂಡ್ವಿ ನ್ಯೂಸ್ ಪೇಪರ್ನ ಚೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಆಫ್ಟರ್ ದ ಫ್ಯಾನ್ಸಿ ಡ್ರೆಸ್ಸಲ್ಲಿ ನೋಡಿದ್ಮೇಲೆ ಅನ್ನಿಸ್ತು ವಿ ಟೇಕನ್ ಎ ರಾಂಗ್ ಡಿಸಿಷನ್ ಅಂತ. ಬಿಕಾಸ್ ಅಲ್ಲಿ ತುಂಬಾ ಕಲರ್ಫುಲ್ಲಾಗಿ ಬಂದಿದ್ರು. ನಾವು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡಿದ್ರೂ ಕೂಡ ಅದು ಎಫರ್ಟ್ಲೆಸ್ ಆಗೋಯಿತು. ಅದೆಲ್ಲರ ಮುಂದೆ ನಮ್ಮದು ಒಂಥರ ಕಲರ್ಲೆಸ್ ಆಗೋಯಿತು ಅಂತ ಹೇಳ್ಬೋದು. ನ್ಯೂಸ್ ಪೇಪರ್ ಅಂದರೆ ಆ್ಯಸ್ ಯೂಶ್ವಲ್ ಅದು ಒಂಥರ ಡಲ್ ಕಲರಲ್ಲಿ ಓಲ್ಡ್ ಪ್ಯಾಟ್ರನಲ್ಲೇ ಇರುತ್ತೆ. ಅವನಿಗೆ ನೀಟಾಗಿ ಒಂದು ಬಟ್ಟೆಗೆಲ್ಲ ಒಂದು ದಿನ ಬೇಕಾಯಿತು. ಫುಲ್ಲು ಅವ್ನ ಕೋಟ್ಗೆಲ್ಲ ಫುಲ್ಲು ಪೇಪರ್ ಹಣಿಸಿ ಮತ್ತು ಪ್ಯಾಂಟ್ ಗಣಿಸಿದ್ವಿ. ಪ್ಯಾಂಟಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಅವನು ಹಿಂಗೊಂದು ಸ್ವಲ್ಪ ಕಾಲು ಎತ್ತಿದ ತಕ್ಷಣ ಅದು ಅರ್ಧೋಯ್ತು. ಸೊ ಹಾಗಾಗಿ ಬೇಡ ಅಂತ ಹೇಳಿ ಅಗೇನ್ ಪಂಚೆಗೆ ತೊಗೊಂಡು ಬಂದು ಅಂಟಿಸಿದ್ವಿ. ಆಮೇಲೆ ಈ ಥರ ಒಂದು ಕೋಲ್ ಹುಡುಕಿ ಎಲ್ಲ ನ್ಯೂಸ್ ಪೇಪರ್ಗಳಿಂದ ಕಟ್ ಮಾಡಿಕೊಂಡು ಅನ್ನೋ ಲೆಟ್ರ್ ಒಳಗಡೆ ಎಲ್ಲ ನ್ಯೂಸ್ 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 ಅಂತ ಬರೆದು ತುಂಬಾ ಎಫರ್ಟ್ ಹಾಕಿ ಮಾಡಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ತುಂಬ ಡ್ರಾಯಿಂಗ್ ಶೀಟು KG ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ತುಂಬಾ ಕಲರ್ಫುಲ್ಲಾಗಿ ಮಾಡಿದರು. ಅಷ್ಟು ಕಲರ್ಫುಲ್ ಇದರ ನಡುವೆ ನನ್ನ ನ್ಯೂಸ್ ಪೇಪರು ಸ್ವಲ್ಪ ಡಲ್ ಆಯಿತು. ದ ಆ್ಯಕ್ಚುವಲ್ ಸಿಚುಯೇಷನ್ ಅಂತ ಹೇಳ್ಬೋದು. ಹೇಗೆ ಈಗ ಟಿ ವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾ, ಈ ಥರ ಒಂದು ಮಾಡ್ರನ್ ನ್ಯೂಸ್ ಚಾನಲ್ಗಳು ಅಥವಾ ಮಾಡ್ರನ್ ಮೀಡಿಯಾಸ್ಗಳ ನಡುವೆ ನ್ಯೂಸ್ ಪೇಪರ್ ಹೇಗೆ ಕಳೆದೋಗಿದೆಯೋ ಹಾಗೆ ಆಗೋಯಿತು ನನ್ನ ಮಗನ ವಿಷಯದಲ್ಲಿ ಅಂತ ಅನ್ನಿಸ್ತು ನನಗೆ. ಇಟ್ಸ್ ಓಕೆ. ಬಟ್ ನಮಗೆ ಎಫರ್ಟ್ ಹಾಕಿದ್ದು ನನ್ನ ಮಗ ಅದನ್ನೆಲ್ಲ ಹೇಳಿದ್ದು ತುಂಬ ಖುಷಿಯಾಯಿತು. ಅದೇನು ಅಂದೆ ನನ್ನ ಐಡಿಯಾ ಅಂದ ನನ್ನಂಗೆ ಕೂತ್ಕೊಂಡು ಕೂತ್ಕೋಗಲೆ ಹೋಗು. ಏನೋ ಮಾಡ್ತಿದ್ದಲ್ಲ ಹೆಂಗೆ ಮಾಡು. ಐಡಿಯಾ ಅಂತ ಮಾಡ್ತಿದ್ದಲ್ಲ ಮಾಡು. ಮಾಡು ಇವಾಗ ಮಾಡ್ದಲ್ಲ ಅದೇನಾ. ಎಷ್ಟೋ ಮೈಂಡ್ ಸ್ಟ್ರೆಸ್ಫುಲ್ ವರ್ಕ್ಗಳ ನಡುವೆ ಒಂದು ವೀಕೆಂಡಲ್ಲಿ ಅಥವಾ ವೀಕೆಂಡಲ್ಲಿ ಒಂದು ಹಾಫ್ ಆನ್ ಅವರ್ 1 ಅವರು ನಾವು ಹೊರಗಡೆ ಹೋಗಿ ಬಂದರೆ ಅದರಲ್ಲಾಗೋ ಮೈಂಡ್ ಫ್ರೆಶ್ನೆಸ್ಸೇ ಬೇರೆ. ಸೊ ಹಾಗಾಗಿನೇ ತುಂಬಾ ಬೆಳಗ್ಗೆಯಿಂದ ವರ್ಕು ಒಂದು ಸ್ವಲ್ಪ ನಮ್ಮದೆಲ್ಲ ಪ್ರಾಜೆಕ್ಟ್ ವರ್ಕು ಅದೆಲ್ಲ ಮುಗಿಸಿ ರಾಘುಗೆ ಒಂದು ಸ್ವಲ್ಪ ವರ್ಕ್ ಕೊಟ್ಟಿದ್ರು. ಅದನ್ನೆಲ್ಲ ಮುಗಿಸಿ ಎಲ್ಲ ಆದಮೇಲೆ ಕಾರ್ನಲ್ಲಿ ನಾವು ಇವಾಗ ಮಾಲ್ಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಯಾಕೆ ಅಂದರೆ ಬೆಳಗ್ಗೆಯಿಂದ ರಾಘುನ ಹೋಮ್ ವರ್ಕ್ ಮಾಡಿಸೋವಾಗ ಅವನು ಕ್ರಿಸ್ಮಸ್ ಟ್ರೀ ಹತ್ರ ಕರ್ಕೊಂಡು ಹೋಗ್ತೀಯಾ ಅಂತ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದ. ಸೊ ಹಾಗಾಗಿ ನಮಗೆ ಮನೆಗೆ ನಿಯರ್ ಬೈನೇ ಒಂದು ಮಾಲ್ ಇದೆ. ನಿಯರ್ ಬೈ ಅಂತ ಹೇಳಿದ್ರೆ ಒಂದು 3 ಕಿಲೋಮೀಟರ್ ಒಳಗಡೆ ಇದೆ. ಸೊ ಹೋಗಿದ್ದು ಬರೋಣ ಆಯಿತು ಬಿಡಿ, ಕರ್ಕೊಂಡು ಹೋಗಿ ಬಂದುಬಿಡೋಣ. 25th ಹೆಂಗಿರುತ್ತೋ ನಮಗೆ ಟೈಮು, ಕ್ರೌಡ್ ಇರುತ್ತೆ, ಇವಾಗಲೇ ನೋಡ್ಕೊಂಬಿಡಲಿ ಅಂತ ಹೇಳಿ ಫೋರಾ ಮಾಲ್ಗೆ ನಾವು ಹೊರಟ್ವಿ. ಅಲ್ಲಿ ಹೋಗಿ ಕ್ರಿಸ್ಮಸ್ ಟ್ರೀನ ನೋಡಿ ತುಂಬ ಖುಷಿಪಟ್ಟ. ಹಾಗೆಯೇ ಆ್ಯಸ್ ಯೂಶ್ವಲ್ ಕ್ರಿಸ್ಮಸ್ ಟ್ರೀ ಅವನಿಗೆ ಆ್ಯಕ್ಚುಲಿ ಸ್ನೋ ಬೀಳುತ್ತಲ್ಲ ಅಲ್ಲಿ ಕರ್ಕೊಂಡೋಗಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ ಅವನು ಟಿ ವಿನಲ್ಲಿ ನೋಡಿಬಿಟ್ಟು. ಇಲ್ಲ ಅಪ್ಪ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ, ಇಲ್ಲೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಪ್ರಾಬಲಿ ಇವಾಗ ತುಂಬ ಕಡೆ ಇನ್ಸ್ಟಾ ರೀಲ್ಸ್ನಲ್ಲಿ ತೋರಿಸ್ತಾ ಇದೆ ಸ್ನೋ ಎಫೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮಾಲ್ಸ್ನಲ್ಲಿ ಅಂತ. ಪ್ರಾಬಲಿ ಆದರೆ ಅವನ್ನ ಕರ್ಕೊಂಡು ಹೋಗಬೇಕು. ಗೊತ್ತಿಲ್ಲ ಹೇಗಾಗುತ್ತೋ. ಬಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ಏನಿದೆ ಅದನ್ನು ತೋರಿಸ್ಬಿಡ್ಬೇಕು. ಫ್ಯೂಚರ್ ಬಗ್ಗೆ ನನಗೆ ಅಷ್ಟು ಹೋಪ್ಸ್ ಇಟ್ಕೊಳ್ಳಲ್ಲ ಜಾಸ್ತಿ ನಾನು. ಹಾಗಾಗಿ ಕರ್ಕೊಂಡು ಬಂದೆ. ತುಂಬ ಖುಷಿಪಟ್ಟ. ಕ್ರಿಸ್ಮಸ್ ಟ್ರೀ ಎಲ್ಲ ನೋಡಿ ಚೆನ್ನಾಗಿ ಖುಷಿಪಟ್ಟ. ಆ್ಯಸ್ ಯೂಶ್ವಲ್ ಬಂದರೆ ಏನಾದರೂ ಒಂದು ತಿನ್ನೋದಕ್ಕೆ ಅಂತ ಕೊಡಿಸ್ತೀವಿ. ಆ ಥರ ಎಲ್ಲ ತಿಂದ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿಕೊಂಡು ನಾವು ಎಂಜಾಯ್ ಮಾಡಿದ್ವಿ ಟೈಮ್ನ.
ಇದೆಲ್ಲ ಖಾರ ಇದೆಲ್ಲ ಖಾರ ಇಲ್ಲ ಇದೆಲ್ಲ ಖಾರ ಖಾರ ಅಲ್ಲ ಇದೆಲ್ಲ ಇದೆಲ್ಲ ಇದು ಖಾರ ಇಲ್ಲ ಇದು ತಿನ್ನಬಹುದು ಇದೆಲ್ಲ ತಿನ್ನಬಹುದು ತಿನ್ಬೋದಾ? ತಿನ್ನಬಹುದು ಆರು ಮಾಡಿ ಅಷ್ಟೇ ಬಿಡಿ ಅಷ್ಟೇ ಈಗ ನಿಂಗೆ